ಓಕೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಒಂದು ರಜೆಯಲ್ಲಿದ್ದೀರಿ. ಆದ್ರೂ ರಜೆಯಲ್ಲಿದ್ರು ಕೂಡ ನಿಮ್ಮ ಸ್ಟಡಿಯನ್ನ ನೀವು ಬಿಡಬಾರ್ದು. ಓಕೆ, ಇವತ್ತಿನ ಒಂದು ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರ ಎಲ್ಲರಿಗೂ ನಿಮಗ ಒಂದು ಎಂಜಾಯ್ಫುಲ್ ಆಗಿರ್ತಕ್ಕಂತ ಒಂದು ಇಂಗ್ಲಿಷ್ ಗ್ರಾಮರ್ ಕ್ಲಾಸ್. ದಿಸ್ ಇಸ್ ಇಂಗ್ಲಿಷ್ ಫೌಂಡೇಶನ್ ಅಂತ ಕೂಡ ನಾವು ಹೇಳ್ಬೋದು. ನೋಡ್ರಿ, ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು, ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನ್ ಮಾಡೋಣಪ್ಪಾ ಅಂತಂದ್ರ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರ್ತಕ್ಕಂತ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂತ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಇದು SSLC ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಯೂಸ್ಫುಲ್ ಆಗಿರ್ತಕ್ಕಂತ ಒಂದು ಟಾಪಿಕ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್. ಈ ಕ್ಲಾಸ್ ಅನ್ನ ನಾವು ಇವತ್ತಿನ ದಿನ ನೋಡೋಣ. ಓಕೆ, ಟುಡೇ ಓನ್ಲಿ ಡಿಸ್ಕಷನ್. ದಿಸ್ ಈಸ್ ಅ ಇಂಟ್ರೊಡಕ್ಷನ್. ಕ್ಲಾಸ್ 1, ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್? ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್? ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್. ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಗ್ರಾಮರ್ ನಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಒಂದು ಟಾಪಿಕ್ ಆಗೈತಿ. ಇದನ್ನು ನಾವು ಅರ್ಥ ಮಾಡ್ಕೊಂಡಿವಿ, ಇದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿವಪ್ಪ ಅಂತಂದ್ರ ನಮಗೆ ಇಂಗ್ಲಿಷ್ ಈಸಿ ಆಗತೈತಿ. ನೋಡ್ರಿ, ಇಂಗ್ಲಿಷ್ ನಮಗ ಒಂದ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲ್ಕೊಂಡು ಅಂತಂದ್ರ ಒಂದ್ 100% ನಮಗ್ ಗ್ರಾಮರ್ ಬಂದಂಗನ, ಇಂಗ್ಲಿಷ್ ಅಂಡರ್ಸ್ಟ್ಯಾಂಡ್ ಆದಂಗನ. ನೋಡ್ರಿ, ಇಲ್ಲಿ ಸೆಕೆಂಡ್ ಒನ್ ಪಾಯಿಂಟ್ ಅಲ್ಲಿ ನೋಡೋಣ, ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಫಸ್ಟ್ ಒನ್ ನಾವ್ ಇಲ್ಲಿ ಡೆಫಿನೇಷನ್ ಅನ್ನ ಕಲಿತಾ ಹೋಗೋಣ. ಇಲ್ಲಿ ಇವತ್ತಿನ ಒಂದು ನಮ್ಮ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರ ಇಂಗ್ಲಿಷಿನ ಜೊತೆಗೆ ಕನ್ನಡದಲ್ಲಿಯೂ ಕೂಡ ಒಂದು ಗ್ರಾಮರ್ ಕ್ಲಾಸ್ ಅನ್ನ ನಾವು ಕಲಿಬಹುದು. ಇಲ್ಲಿ ನೋಡ್ರಿ, ಬಹಳಷ್ಟು ಈಜಿ ಆಗಿರ್ತಕ್ಕಂತ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ತಿಳಿಯುವಂತೇನೆ ಕೂಡ ನಾನು ಬಹಳಷ್ಟು ಈಜಿಯಾಗಿ ನೋಟ್ಸ್ ಅನ್ನ ಮಾಡೇನಿ. ಇಲ್ಲಿ ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಡೆಫಿನೇಷನ್. ದಿಸ್ ಈಸ್ ಅ ಇಂಗ್ಲಿಷ್. ಇಂಗ್ಲಿಷ್ ಅಂದ್ರೆ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂತ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? Parts of speech are the categories of words based on their function is a sentence. Parts of speech are categories of words based on their function in a sentence. This is called parts of speech. Listen here students, this is next one topic. ಕನ್ನಡ ಮೀನಿಂಗ್. ದಿಸ್ ಈಸ್ ದ ಕನ್ನಡದಲ್ಲಿ ಅರ್ಥವನ್ನ ನೋಡೋಣ. ವಾಕ್ಯದಲ್ಲಿ ಪದಗಳು ಮಾಡುವ ಕೆಲಸದ ಆಧಾರದ ಮೇಲೆ ಅವುಗಳನ್ನು ವಿಭಾಗಿಸುವುದೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಕರಿತೀವಿ. ವಾಕ್ಯದಲ್ಲಿ ಪದಗಳು ಮಾಡುವ ಕೆಲಸದ ಆಧಾರದ ಮೇಲೆ ಅವುಗಳನ್ನ ವಿಭಾಗಿಸುವುದಕ್ಕ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇಲ್ಲಿ ಕರಿತೀವಿ. ನೋಡ್ರಿ, ಯಾವುದೇ ಒಂದು ವಾಕ್ಯ ಇರ್ತೈತಿ, ಆ ವಾಕ್ಯವನ್ನ ಅವುಗಳು ಯಾವ ರೀತಿ ಅಂದ್ರ ಲೆಟರ್ ಸೇರಿಸಿದಾಗ ಒಂದು ಪದ ಆಗ್ತತಿ. ಆ ಪದಗಳ ಕೂಡಿಸಿದಾಗ ಒಂದು ವಾಕ್ಯ ಆಗ್ತತಿ. ಆ ಪದಗಳು ಕೂಡ ಒಂದೇ ರೀತಿಯಾಗಿರುವುದಿಲ್ಲ. ಬೇರೆ ಬೇರೆ ತಮ್ಮ ಕಾರ್ಯದ ನಿಮಿತ್ತವಾಗಿ ಬೇರೆ ಬೇರೆ ಅರ್ಥವನ್ನ ಸೂಚಿಸ್ತಿರ್ತಾವ. ಅವುಗಳಿಗೆ ನಾವು ಬೇರೆ ಬೇರೆ ಮಾಡುವುದಕ್ಕನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಅನ್ನ ನೋಡೋಣ, ನಿಮ್ಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತ. ಓಕೆ, ಡೀಪ್ ಎಕ್ಸ್ಪ್ಲನೇಷನ್ ಅಂದ್ರೆ ಇಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದೇನು ಇದರಲ್ಲಿ ಅಂತಂದ್ರ ಸೆಂಟೆನ್ಸ್. ಸೆಂಟೆನ್ಸ್ ಅಂದರೆ ಪದಗಳ ಗುಂಪು. ಆ ಪದಗಳಲ್ಲಿನ ಪ್ರತಿಯೊಂದು ಪದಕ್ಕೂ ನಾವು ಒಂದೊಂದು ಕೆಲಸವನ್ನ ಕೊಟ್ಟಿರ್ತೀವಿ. ಪ್ರತಿಯೊಂದು ಪದಕ್ಕೂ ಕೂಡ ಒಂದೊಂದು ಕೆಲಸವನ್ನ ಕೊಟ್ಟಿರ್ತೀವಿ. ಆಸ್ ಇಟ್ ಈಸ್ ಸೇಮ್ ಕೆಲಸವನ್ನ ನಾವು ಕೊಡಂಗಿಲ್ಲ. ಎಕ್ಸಾಂಪಲ್ ಸೆಂಟೆನ್ಸ್ ಅನ್ನ ನೋಡಿದಾಗ ನಿಮ್ಗ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ಒಂದು ಸೆಂಟೆನ್ಸ್ ಅನ್ನ ನೋಡ್ರಿ. ದಾನಿಶ್ ಈಸ್ ಅ ಗುಡ್ ಬಾಯ್. ದಾನಿಶ್ ಈಸ್ ಅ ಗುಡ್ ಬಾಯ್. ನೋಡ್ರಿ, ದಾನಿಶ್ ಅಂತಕ್ಕಂಥದ್ದು. ಈಗ ಈ ವಾಕ್ಯವನ್ನ ಬ್ರೇಕ್ ಮಾಡಿ ನೋಡೋಣ, ಅಂದ್ರೆ ಇದನ್ನು ವಿಭಾಗಿಸಿ ನೋಡೋಣ. ಲಿಸನ್ ಹಿಯರ್. ದಾನಿಶ್, ದಿಸ್ ಈಸ್ ಅ ದಾನಿಶ್ ಹೆಸರು ಅಂದ್ರೆ ನಾಮಪದ, ನೌನ್. ದಾನಿಶ್ ಅಂತಕ್ಕಂಥದ್ದು ಹೆಸರನ್ನ ಸೂಚಿಸ್ತೈತಿ, ಅದಕ್ಕ ಇದು ನೌನ್ ಆಗೈತಿ. ನೆಕ್ಸ್ಟ್ ಈಸ್ ಅಂತಕ್ಕಂಥದ್ದು ಇದು ಹೆಲ್ಪಿಂಗ್ ವರ್ಬ್ ಅಂದ್ರೆ ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸುವುದು. ಇದು ಟೆನ್ಸಸ್ ಅಲ್ಲಿ ಬರ್ತಕ್ಕಂಥದ್ದು ಈಸ್, ಆಮ್, ಆರ್. ಅದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ವರ್ಬ್ ಆಗಿ ಈಸ್ ಅನ್ನ ನಾವು ಇಲ್ಲಿ ಬ್ರೇಕ್ ಮಾಡ್ತೀವಿ. ಗುಡ್ ಮೀನಿಂಗ್ ಗುಣ ಅಂದ್ರೆ ಆತನ ಗುಣವನ್ನ ತೋರ್ಸಾತೈತಿ ಅದ. ದಾನೇಶ್ ಈಸ್ ಗುಡ್ ಬಾಯ್. ದಾನೇಶ್ ಹೆಂಗದನು? ಗುಡ್ ಅಂದ್ರೆ ಆಡ್ಜೆಕ್ಟಿವ್. ದಿಸ್ ಈಸ್ ಅ ಗುಡ್ ಅಂತಕ್ಕಂಥದ್ದು ಆಡ್ಜೆಕ್ಟಿವ್. ಬಾಯ್ ಅಂತಕ್ಕಂಥದ್ದು ಇವು ಒಬ್ಬ ಕೂಡ ವ್ಯಕ್ತಿಯಾಗಿದ್ದರಿಂದ ಇದು ಕೂಡ ನೌನ್ ಆಗತ್ತ. ದಾನೇಶ್ ಈಸ್ ಗುಡ್ ಬಾಯ್. ಇಲ್ಲಿ ಎಷ್ಟು ನೋಡ್ರಿ, 4 ರೀತಿಯಾಗಿರ್ತಕ್ಕಂಥ ನಾವು ಡಿವೈಡ್ ಗಳನ್ನ ಮಾಡ್ತೀವಿ. ಇದನ್ನ ದಾನೇಶ್ ಅಂತಕ್ಕಂಥದ್ದು ನೌನು, ಈಸ್ ಅಂತಕ್ಕಂಥದ್ದು ವರ್ಬ, ಗುಡ್ ಅಂತಕ್ಕಂಥದ್ದು ಆಡ್ಜೆಕ್ಟಿವ್, ಬಾಯ್ ಅನ್ನೋದು ನೌನ್. ಈ ರೀತಿಯಾಗಿ ಅಂದ್ರ ಒಂದು ಸೆಂಟೆನ್ಸ್ ನಲ್ಲಿ ಇಲ್ಲಿ ಪ್ರತಿಯೊಂದು ಪದವು ಒಂದು ಪಾತ್ರ ಅಂದ್ರೆ ರೋಲ್ ಪ್ಲೇ ಅನ್ನ ಮಾಡ್ತಾ ಇರ್ತೈತಿ.
ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಂದು ಕರೆಯುತ್ತೇವೆ. ಓಕೆ, ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದೇ ರೀತಿಯಾಗಿರ್ತಕ್ಕಂತ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ನೀವು ಕೂಡ ಡಿವೈಡ್ ಮಾಡಬೇಕು. ಅಷ್ಟೇ ಅಲ್ದ ನೀವು ಕೂಡ ಇವುಗಳನ್ನ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ನೀವು ನೋಟ್ಸ್ ಅನ್ನ ಮಾಡಿಟ್ಕೋತಾ ಹೋಗ್ರಿ, ಗೊತ್ತಾಗತ್ತ. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಟ್ರಿಕ್ ಅನ್ನ ನೋಡ್ರಿ. ನಾವು ಇದನ್ನ ಯಾವ ರೀತಿಯಾಗಿ ಈಸಿಯಾಗಿ ತಿಳ್ಕೊಬಹುದಪ್ಪ ಅಂತಂದ್ರೆ ಈಸಿ ವೇ ಟು ರಿಮೆಂಬರ್ ಅಂದ್ರೆ ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತ ಒಂದು ಈಸಿ ಆಗಿರ್ತಕ್ಕಂತ ಮೆಥಡ್ ಅಲ್ಲಿ ನಾವು ನೋಡೋಣ ಇವತ್ತಿನ ಕ್ಲಾಸ್ ಅಲ್ಲಿ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಪಾರ್ಟ್ಸ್ ಆಫ್ ಸ್ಪೀಚ್ ಈಕ್ವಲ್ ಟು ಸೆಂಟೆನ್ಸ್ ನಲ್ಲಿ ಪದಗಳ ಕೆಲಸ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರನ ಏನಪ್ಪಾ ಅಂತಂದ್ರ ವಾಕ್ಯದಲ್ಲಿನ ಪದಗಳ ಕೆಲಸವನ್ನ ತಿಳಿಸುವುದಕ್ಕ ನಾವೇನಂತ ಕರಿತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ವಾಕ್ಯದಲ್ಲಿ ಬರ್ತಕ್ಕಂತ ಒಂದೊಂದು ಪದಗಳ ಕಾರ್ಯದ ಹಂಚಿಕೆಯನ್ನ ನಮಗ ತಿಳಿಸ್ತೈತಲ್ಲ, ಅದೇ ಪಾರ್ಟ್ಸ್ ಆಫ್ ಸ್ಪೀಚ್. ಯಾರು ಕನ್ಫ್ಯೂಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪಾರ್ಟ್ಸ್ ಆಫ್ ಸ್ಪೀಚ್ ಈಕ್ವಲ್ ಟು ಸೆಂಟೆನ್ಸ್ ನಲ್ಲಿ ಪದಗಳ ಕೆಲಸ. ಓಕೆ, ಇದರ ಕನ್ನಡದಲ್ಲಿ ಒಂದು ಏನಪ್ಪಾ ಅಂತಂದ್ರೆ ವಾಕ್ಯದಲ್ಲಿ ಪದಗಳ ಕೆಲಸ ಈಕ್ವಲ್ ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಕರಿತೀವಿ. ಇಲ್ಲಿ ಒಂದು ನಾವು ಯಾವ ರೀತಿಯಾಗಿದ್ದಪ್ಪ ಅಂತಂದ್ರ ವೈ ಈಸ್ ಇಟ್ ಇಂಪಾರ್ಟೆಂಟ್. ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಯಾಕೆ ಇಂಪಾರ್ಟೆಂಟ್ ಆಗೈತಿ, ಇದು ಯಾಕೆ ಅಷ್ಟೊಂದು ಮಹತ್ವ, ಯಾಕೆ ನೀವು ಪದೇ ಪದೇ ಇದೇ ಮುಖ್ಯವಾಗಿದ್ದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ನೋಡ್ರಿ ಯಾಕಪ್ಪ ಅಂತಂದ್ರ ಕರೆಕ್ಟ್ ಸೆಂಟೆನ್ಸ್ ನಮಗ ಬರಿಬೇಕಾದ್ರ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಮಗ ಕಂಪಲ್ಸರಿ ಬರಬೇಕು. ಸ್ಪೀಕಿಂಗ್ ಇಂಪ್ರೂವ್ ಮಾಡಾಕ ನಮಗ ಕಂಪಲ್ಸರಿ ಏನಪ್ಪಾ ಅಂತಂದ್ರ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು. ನೋಡ್ರಿ ಕರೆಕ್ಟ್ ಆಗಿ ಸೆಂಟೆನ್ಸ್ ಗಳನ್ನ ಬರೆಯಲು, ಸ್ಪೀಕಿಂಗ್ ಅನ್ನ ಇಂಪ್ರೂವ್ ಮಾಡಲು ಅಂದ್ರ ಸ್ಪೋಕನ್ ಇಂಗ್ಲಿಷ್ ಗೆ ನಮಗೆ ಹೆಲ್ಪ್ಫುಲ್. ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಇದು ಕೂಡ ಯೂಸ್. ಗ್ರಾಮರ್ ಸ್ಟ್ರಾಂಗ್ ಆಗಲು ಕೂಡ ಇದು ಯೂಸ್. SSLC ಎಕ್ಸಾಮ್ಸ್ ಗಳನ್ನು ನಾವು ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನು ತೆಗೆಯಲು ಕೂಡ ಇದು ಯೂಸ್ಫುಲ್. ವಿದೌಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ಇಸ್ ವೀಕ್. ನೋಡ್ರಿ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಇದೇನಾಗತ್ತಪ್ಪ ಅಂತಂದ್ರ ಬಹಳಷ್ಟು ನಮ್ಮ ಲೈಫ್ ಅಲ್ಲಿ ವೀಕ್ನೆಸ್ ಅನ್ನ ತೋರಿಸ್ತೈತಿ. ಅದೇ ಏನಪ್ಪಾ ಅಂತಂದ್ರ ವಿತ್ ಪಾರ್ಟ್ಸ್ ಆಫ್ ಸ್ಪೀಚ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತಂದ್ರ ಇಂಗ್ಲಿಷ್ ಈಸ್ ಸ್ಟ್ರಾಂಗ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಇಂಗ್ಲಿಷ್ ಸ್ಟ್ರಾಂಗ್ ಆಗಿ ಕಾರ್ಯವನ್ನ ಮಾಡ್ತೈತಿ. ಹಂಗಂದ್ರ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಗಳಲ್ಲಿ ಎಷ್ಟು ವಿಧಗಳದಾವು, ಇವು ಎಷ್ಟು ರೀತಿ ಆಗಿದಾವು, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇವು ಬಹಳಷ್ಟು ವಿಧಗಳದಾವ ಅಂತ ಹೇಳಿ ನೋಡ್ರಿ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟಪ್ಪಾ ಅಂತಂದ್ರ ದೇರ್ ಆರ್ 8 kinds ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಇಲ್ಲಿ 8 ವಿಧಗಳಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನೋಡ್ತೀವಿ. ಯಾರು ಕನ್ಫ್ಯೂಸ್ ಅನ್ನ ಮಾಡ್ಕೋಬೇಡ್ರಿ. ನಾನು ಎಷ್ಟು ಹೇಳ್ತಾ ಹೋಗ್ತೀನಲ್ಲ ಅಷ್ಟೇ ನೀವು ಪ್ರತಿಯೊಂದು ದಿನ ಕ್ಲಾಸ್ ಅಲ್ಲಿ ನೀವು ಕೇಳ್ತಾ ಅದನ್ನ ನೋಟ್ ಅನ್ನ ಮಾಡ್ಕೊಡ್ತಾ ಹೋಗ್ರಿ. ನಾನು ಪ್ರತಿಯೊಂದು ಕೂಡ ನಿಮಗೆ ರೂಲ್ಸ್ ಗಳನ್ನ ಹೇಳಿ ಡೈಲಿ ಒಂದೊಂದೇ ಆಗಿ ಡೀಪ್ ಆಗಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗ್ತೀನಿ. ಓಕೆ, ಇವತ್ತು ಓನ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಟ್ರೊಡಕ್ಷನ್ ಅನ್ನ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಮುಂದೆ ನೋಡೋಣ. ಇಂಗ್ಲಿಷ್ ನಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ. ಫಸ್ಟ್ ಒನ್, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಫಸ್ಟ್ ಒನ್. ಏನಪ್ಪಾ ಅಂತಂದ್ರೆ ಇಲ್ಲಿ ನೌನ್ ಅಂತಕ್ಕಂಥದ್ದು ಇದು ಮೊದಲನೆಯದಾಗೈತಿ. ನೌನ್ ಅಂತಕ್ಕಂಥದ್ದು ಇಲ್ಲಿ ಮೊದಲನೆಯ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್. ನೌನ್ ಕನ್ನಡ ಮೀನಿಂಗ್ ಏನು? ಹೆಸರು. ಹೆಸರನ್ನ ಸೂಚಿಸುವುದಕ್ಕ ನಾವು ನೌನ್ ಅಂತ ಕರಿತೀವಿ. ದಿಸ್ ಈಸ್ ಅ ನೇಮಿಂಗ್ ವರ್ಡ್. ಇಲ್ಲಿ ನಾವು ಶಾರ್ಟ್ ಕಟ್ ಅಲ್ಲಿ ನೋಡ್ತಾ ಇದ್ದೀವಿ. ನಿಮಗೆ ಡೀಪ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರನೌನ್. ಪ್ರನೌನ್ ಮೀನಿಂಗ್ ಸರ್ವನಾಮ. ಅಂದ್ರೆ ನಾಮಪದದ ಬದಲಾಗಿ ನಾವೇನ್ ಬಳಸ್ತೀವಲ್ಲ ಅದು ಪ್ರನೌನ್ ಅಂತ ನಾವು ಕರಿತೀವಿ. ಥರ್ಡ್ ಒನ್ ವರ್ಬ್. ವರ್ಬ್ ಮೀನಿಂಗ್ ಕ್ರಿಯಾಪದ. ಇದು ಕ್ರಿಯೆಯನ್ನ ಸೂಚಿಸ್ತೈತಿ. ನೆಕ್ಸ್ಟ್ ಒನ್ ಅಡ್ಜೆಕ್ಟಿವ್, ಗುಣವಾಚಕ. ಅಡ್ಜೆಕ್ಟಿವ್ ಮೀನಿಂಗ್ ಗುಣವಾಚಕ. ನಾವ್ ಹೆಂಗದೀವಿ, ದಾನೇಶ್ ಈಸ್ ಅ ಗುಡ್ ಬಾಯ್. ಗುಡ್ ಅಂತಕ್ಕಂಥದ್ದು ಅವನ ಗುಣವನ್ನ ತೋರಿಸುತ್ತೈತಲ್ಲ, ಇದೇ ಅಡ್ಜೆಕ್ಟಿವ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಆಡ್ವರ್ಬ್, ಕ್ರಿಯಾ ವಿಶೇಷಣ. ಕ್ರಿಯೆಯ ವಿಶೇಷಣ ಅಂದ್ರೆ ಹಿ ವಾಕ್ ಸ್ಲೋಲಿ. ಅವ್ ಹೆಂಗ್ ಹೊಂಟಾನೋ ಸ್ಲೋ ಆಗಿ ಹೊಂಟಾನ, ಅದು ಕ್ರಿಯೆಯ ವಿಶೇಷಣ ಆಡ್ವರ್ಬ್. ಆಫ್ಟರ್ವರ್ಡ್ಸ್ ಪ್ರಪೋಸಿಷನ್. ಪ್ರಪೋಸಿಷನ್ ಮೀನಿಂಗ್ ಸಂಬಂಧ ಸೂಚಕ. ಈ ಪ್ರಪೋಸಿಷನ್ ಏನ್ ಮಾಡ್ತೈತಪ್ಪ ಅಂತಂದ್ರ ಒಂದರ ನಡುವೆ ಒಂದ ಸಂಬಂಧವನ್ನ ಸೂಚಿಸ್ತೈತಿ. ವಾಕ್ಯಗಳ ನಡುವೆ ಏನು ಮಾಡ್ತೈತಿ, ಸಂಬಂಧವನ್ನ ಸೂಚಿಸ್ತಾ ಇರ್ತೈತಿ. ಕಂಜಕ್ಷನ್, ಇದು ಸಮುಚ್ಚಯ. ಕಂಜಕ್ಷನ್ ಮೀನಿಂಗ್ ಸಮುಚ್ಚಯ ಅಂತಕ್ಕಂಥದ್ದು. ಇಂಟರ್ಜೆಕ್ಷನ್ ಮೀನಿಂಗ್ ಭಾವಸೂಚಕ. ನಮಗ ಆಶ್ಚರ್ಯವಾದಾಗ ಸಡನ್ ಆಗಿ ನಾವು ಬಳಸ್ತಕ್ಕಂಥದ್ದು ಇದು ಇಂಟರ್ಜೆಕ್ಷನ್ ಆಗೈತಿ. ಓಕೆ, ಇಲ್ಲಿ ನೋಡ್ರಿ. ಇಲ್ಲಿ ನಾವ್ ಏನಪ್ಪಾ ಅಂತಂದ್ರೆ ಇದೇ ಒಂದು ನಿಮಗೆ ಏನಪ್ಪಾ ಇವರು ಎಷ್ಟು ಅರ್ಜೆಂಟ್ ಆಗಿ ಹೇಳ್ಬಿಟ್ರು. 8 kinds ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ. ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರ.
ಆದ್ರೂ ಕೂಡ ಇವ್ರೇನು ಬೇಗ ಮುಗಿಸ್ಬಿಟ್ರಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬೇಡ್ರಿ. ಅಂದ್ರೆ ಇವತ್ತು ಜಸ್ಟ್ ಇದೇನಪ್ಪಾ ಅಂತಂದ್ರ ಒಂದು ಇಂಟ್ರೊಡಕ್ಷನ್ ಕ್ಲಾಸ್. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತೇನಪ್ಪಾ ಅಂತಂದ್ರೆ ಸಪ್ರೇಟ್ ಆಗಿ ಒಂದೊಂದೇ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಡೋಂಟ್ ಫಿಯರ್ ಯು ಆಲ್ ಆಫ್ ಯು. ಕ್ವಿಕ್ ಪ್ರಿವ್ಯೂ, ಜಸ್ಟ್ ಐಡಿಯಾ, ನೋ ಡೀಪ್ ನೌ. ನೌ ನೇಮ್, ನೌನ್ ಮೀನಿಂಗ್ ನೇಮ್. ಇಲ್ಲಿ ನೋಡ್ರಿ, ಈಸಿಯಾಗಿ ನೋಡ್ತಾ ಹೋಗ್ರಿ. ನೌನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೇಮ್, ದಾನೇಶ್, ಸುಮಂಗಲ, ಆಸ್ ಇಟ್ ಈಸ್ ಯುವರ್ ನೇಮ್, ಸಿಟಿ ನೇಮ್, ಥಿಂಗ್ ನೇಮ್. Okay. Pronoun meaning he, she. Instead of noun, he, she, we, I, her, his. This time. Verb. Run, eat, walk, come, go. Adjective. Good, beautiful. Adverb. Quickly, slowly. All as it is end. Adverb word ly, end. More verb. More word is a adverb ly, ending. Preposition inna, ana, under, conjunction and, but, interjection. Wow, oh, hurrah. This type. Identify. Danesh runs past. Danesh runs past. Okay, this is today your small worksheet give and small homework give. Danesh, what is this Danesh? ಏನಿದು ದಾನೇಶ? ರನ್ಸ್ ಇದು ಏನು? ಪಾಸ್ಟ್ ಇದೇನಾಗತ್ತ? ಓಕೆ, ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಇಲ್ಲಿ ಗುರುತಿಸಿ ಕಾಮೆಂಟ್ ಮುಖಾಂತರ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಮುಖಾಂತರ ಕೂಡ ನನಗೆ ನೀವು ಕಳಿಸಬಹುದು. ಕಾಮೆಂಟ್ ಅಲ್ಲಿ ನೀವು ಆನ್ಸರ್ ಅನ್ನ ಹಾಕ್ರಿ. ಟುಡೇ ವಿ ಲರ್ನ್ಡ್, ನಾವು ಇವತ್ತು ಕಲ್ತಿರ್ತಕ್ಕಂತ ಒಂದು ಕ್ಲಾಸ್ ಅನ್ನ ಪುನರಾವರ್ತನೆಯನ್ನ ಮಾಡೋಣ. ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲ್ತ್ಕೊಂಡಿವಿ. ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್? ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ಒಂದು ವಾಕ್ಯದಲ್ಲಿ ಬರ್ತಕ್ಕಂತ ಪದಗಳ ಕಾರ್ಯವನ್ನ ತಿಳಿದುಕೊಳ್ಳುವುದನ್ನ ಏನಪ್ಪಾ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಕರಿತೀವಿ. ಹೌ ಮೆನಿ ಕೈಂಡ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್? 8 ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. 8 ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಇದು ಗ್ರಾಮರ್ ನ ಫೌಂಡೇಶನ್ ಅಂತಾನ ಕೂಡ ನಾವು ಹೇಳ್ಬಹುದು. ಇವತ್ತಿನ ಒಂದು ಟಾಪಿಕ್ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿರ್ತಕ್ಕಂಥದ್ದು ಒಂದು ಕ್ಲಾಸು. ಇದು ಗ್ರಾಮರ್ ನ ಒಂದು ಫೌಂಡೇಶನ್ ಕ್ಲಾಸ್ ಅಂತಾನೆ ನಾವು ಹೇಳ್ಬಹುದು. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ನೌನ್ ಅಂತಕ್ಕಂಥದ್ದು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತಕ್ಕಂತ ನೌನ್ ನ ಮೊದಲನೆಯ ಒಂದು ಕೈಂಡ್ಸ್ ಆಗಿರ್ತಕ್ಕಂತ ನೌನ್, ಇದರ ಫುಲ್ ಡೀಟೇಲ್ಸ್ ಅನ್ನ ನೋಡೋಣ. ಹೌ ಮೆನಿ ಕೈಂಡ್ಸ್ ಆಫ್ ನೌನ್ಸ್, ವಾಟ್ ಈಸ್ ದ ನೌನ್ಸ್, ಎಕ್ಸಾಂಪಲ್ಸ್. ಓಕೆ, ಆಲ್ ಡೀಪ್ ಎಕ್ಸ್ಪ್ಲನೇಷನ್ ಅನ್ನ ತಿಳಿದುಕೊಳ್ಳೋಣ. ಓಕೆ, ಡೋಂಟ್ ಮಿಸ್ ದ ನೆಕ್ಸ್ಟ್ ಕ್ಲಾಸ್. This is more important topic. Thank you, students.